ಫ್ರೆಂಡ್ಸ್, ಇಷ್ಟೊತ್ತು ನೀವು ಟಿಪ್ಪು ಜನ್ಮಸ್ಥಳವನ್ನು ನೋಡಿದ್ದೀರಾ. ಅವರ ತಂದೆಯಾದಂತಹ ಹೈದರ್ ಅಲಿ ಈ ಕೋಟೆಗೆ ಮುತ್ತಿಗೆ ಹಾಕಲು ಬಂದಾಗ ಟಿಪ್ಪು ಜನ್ಮ ತಾಳಿದ ಸ್ಥಳ ಅದು. ಸೊ ಈ ಕೋಟೆಯಿಂದ 200 ಮೀಟರ್ ದೂರದಲ್ಲಿ ನಾವು ಆ ಸ್ಥಳವನ್ನು ನೋಡಬಹುದು. ಇಲ್ಲಿ ಆಲ್ರೆಡಿ ಬೆಳ್ಕೊಂಡಿರುವಂಥ ಗಿಡಗಳನ್ನು ಈ ಕೋಟೆ ಮೇಲೆ ನೀವು ನೋಡ್ತಿರ್ಬೋದು. ಇದು ಹೀಗೆ ಕಂಟಿನ್ಯೂ ಆದರೆ ಈ ಕೋಟೆ ಉರುಳುತ್ತೆ. ನಮ್ಮ ಸರ್ಕಾರ ಇದರ ಮೇಲೆ ದೃಷ್ಟಿಯನ್ನು ಸಾಧಿಸಿ ಇದನ್ನು ಸರಿ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. 6 ವಿಭಿನ್ನ ಭಾರತೀಯ ರಾಜಮನೆತನಗಳು ಹಾಗೂ ಬ್ರಿಟಿಷರು ಈ ಕೋಟೆನ ಆಳಿದರು. ಆದರೂ ಈ ವಿಡಿಯೋದಲ್ಲಿ ನಾನು ಈ ಕೋಟೆ ಹಿಸ್ಟ್ರಿನ ಹೇಳಬೇಕು ಅಂದ್ಕೊಳ್ತಿಲ್ಲ. ಸೊ ನಾನಿವತ್ತು ಕಾನ್ಸಂಟ್ರೇಷನ್ ಮಾಡ್ತಿರುವಂತಹ ವಿಷಯ ಏನು ಅಂತಂದರೆ, ಈ ಕೋಟೆ ಆಗಿನ ಕಾಲಕ್ಕೆ ಎಷ್ಟು ಪ್ರಾಕ್ಟಿಕಲ್ ಆಗಿತ್ತು ಅಂತ. ಯಾಕಂತಂದರೆ ತುಂಬ ಜನ ರಾಜರು ಈ ಥರ ಕೋಟೆಗಳನ್ನ ಕಟ್ಟದೆ ಕೇವಲ ಯುದ್ಧದಲ್ಲಿ ಗೆಲ್ಲೋದಕ್ಕೆ, ಅಪೋಸಿಟಲ್ಲಿರುವಂಥ ಸೈನಿಕರನ್ನ ಟ್ಯಾಕಲ್ ಮಾಡೋದಕ್ಕೆ ಒಂದು ಹೈಟಲ್ಲಿರುವಂಥ ಪ್ಲೇಸ್ ನೋಡಿಕೊಂಡು ಅಲ್ಲಿ ಕೋಟೆ ಕಟ್ಟಿ ಅವ್ರನ್ನ ಸೋಲಿಸೋ ಪ್ರಯತ್ನ ಮಾಡ್ತಾರೆ. ಬಟ್ ಈ ಕೋಟೆ ಮಾತ್ರ ಜೊತೆಗೆ ಪ್ರಜೆಗಳನ್ನು ರಕ್ಷಿಸಿಕೊಂಡು ಈ ಕೆಲಸ ಮಾಡುವಂತಹ ಕೆಲಸ ಮಾಡುತ್ತೆ. ಅದು ಹೇಗೆ ಅಂತ ನೀವು ಮುಂದೆ ನೋಡ್ತಿದ್ದೀರಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಫ್ರೆಂಡ್ಸ್, ಈಗ ನಾನು ದೇವನಹಳ್ಳಿ ಇರುವಂತಹ ಕೋಟೆ ಹತ್ರ ಬಂದಿದ್ದೀನಿ. ದೇವನಹಳ್ಳಿ ಫೋರ್ಟ್ ಅಂತ ಕರೀತಾರೆ ಇದು. ಸೊ ಇಲ್ಲಿ ತುಂಬಾ ಖುಷಿಯಾಗಿರುವಂತ ಮ್ಯಾಟ್ರ್ ಏನ್ ಗೊತ್ತಾ, ನಿಜವಾದ ಕೋಟೆ ಹೆಂಗಿರುತ್ತೋ ಹಂಗೆ ಇದೆ. ಬಿಕಾಸ್ ಈ ಕಡೆ ಎಲ್ಲ ನೋಡಿ, ಇದೆಲ್ಲ ಕೋಟೆ ಒಳಗಡೆ ಊರಿದ್ದಂಗಿದೆ. ಆಗಿನ ಕಾಲದಲ್ಲಿ ಹಿಂಗೆ ಇತ್ತು. ಇದನ್ನ ದಾಟ್ಕೊ ಬಂದ್ರೆ ಊರೊಳಗಡೆ ಬರಕ್ ಆಗ್ತಿತ್ತು. ಸೊ ಎಲ್ಲ ಶತ್ರುಗಳನ್ನ ಕೋಟೆಯಿಂದ ಆಚೆಗೆ ತಡೆದು ಬಿಡೋದು. ಯುದ್ಧ ಅನ್ನೋದು ಬಂದ್ರೆ ಆಚೆನೆ ಆಗೋದು, ಒಳಗಡೆ ಇರುವಂತ ಪ್ರಜೆಗಳಿಗೆಲ್ಲ ಒಳ್ಳೇದಾಗೋದು. ಮತ್ತೆ ರಿಯಲಿಸ್ಟಿಕ್ ಆಗಿ ಅಂತ ಪ್ಲೇಸ್ ಯಾವ್ದಾದ್ರು ಇದೆ ಅಂತಂದ್ರೆ ಸದ್ಯಕ್ಕೆ ನಾನ್ ನೋಡಿರೋದ್ರಲ್ಲಿ ಇದೇ ಕಾಣಿಸಿದ್ದಂಗೆ. ನಮ್ ನಂದಿ ಹಿಲ್ಸ್ ಅಲ್ಲೂ ಕೂಡ ಫೋರ್ಟ್ ತರಾನೇ ಇರುತ್ತೆ, ಬಟ್ ಒಳಗಡೆ ಊರಿರಲ್ಲ, ದೇವಸ್ಥಾನ ಇರುತ್ತೆ. ಬಟ್ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಇದೆ. ಒಂದ್ಸರಿ ನೋಡ್ಕೊಬಿಡಿ, ಬರಕ್ ಆಗುತ್ತೆ ಅನ್ನೋರು ಬಂದು ನೋಡಿ. ಈ ನೀರನ್ನು ಸ್ವಲ್ಪ ದೂರ ಇದೆ, ಇದಕ್ಕೊಂಚೂರು ಹತ್ರ ಏನಾದ್ರು ಇದ್ದಿದ್ರೆ ಪರ್ಫೆಕ್ಟ್ ಆಗಿ ಜಲದುರ್ಗದ ಥರ ಕಾಣಿಸಿರೋದು. ಆದರೂ ಅಷ್ಟೊಂದು ಈಸಿ ಏನಲ್ಲ ನೀರನ್ನ ದಾಟ್ಕೊಂಡು ಈ ಕಡೆ ಬರೋದಲ್ಲ. ಇದನ್ನೇ ಬುರುಜುಗಳು ಅಂತಾರೆ. ವಾಚ್ ಟವರ್ ಥರ ಕೆಲಸ ಆಗ್ತಿರ್ತೀವಲ್ಲ. ಆ್ಯಂಡ್ ಸೈನಿಕರು ನೋಡಿ ನೋಡಿ ವಾಚ್ಮ್ಯಾನ್ ಕೆಲಸ ಮಾಡಿ ಮಾಡಿ ಸುಸ್ತಾದರೆ ಅವ್ರು ಕುತ್ಕೊಳ್ಳೋದಕ್ಕೂ ಸಹ ಇಲ್ಲೇ ಪ್ಲೇಸ್ ಇದೆ. ಫ್ರೆಂಡ್ಸ್, ಇದು ನೋಡ್ತಿದ್ರಾ, ಬಂದಿಕ್ಕಿಂದ ಆ ಕಡೆಯಿಂದ ಬರೋರು ನೋಡೋದಕ್ಕೆ ರೆಡಿ ಮಾಡಿರುವಂಥದ್ದು. ತುಂಬಾ ಫೋರ್ಟ್ಸ್ ಅಲ್ಲಿ ಇದನ್ನ ನೋಡಿರ್ತೀರಾ. ಈ ಫೋರ್ಟ್ ಅಲ್ಲಿ ಕೂಡ ಮಾಡಿದ್ದಾರೆ. ಇಲ್ಲಿನ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಿದೆ. ಒಂದ್ ಕಡೆ ಊರನ್ನ ಕಾಪಾಡ್ತಾ ಒಂದು ಕೋಟೆ ಮಸ್ತಾಗಿದೆಯಲ್ಲ. ಇಲ್ಲಿರೋರ್ಗೆ ಹೇಳ್ಕೊಳಕ್ ಚೆನ್ನಾಗಿರುತ್ತೆ, ನಮ್ಮ ಪ್ಲೇಸ್ ಅಲ್ಲಿ ಈ ತರ ಒಂದು ಕೋಟೆ ಇದೆ ಅಂತ. ಫ್ರೆಂಡ್ಸ್, ರಾಜರಿರುವಂತಹ ಕೋಟೆ ಅಲ್ಲ ಇದು. ಕೇವಲ ಪ್ರೊಟೆಕ್ಷನ್ಗೆ, ಶತ್ರು ಸಂಹಾರಕ್ಕೆ, ಅವರಿಗೆ ಇವರ ಮೇಲೆ ಒಂದು ಭಯ ಇರಲಿ ಅನ್ನೋದಕ್ಕೆ, ಪ್ರಜೆಗಳನ್ನ ಸಂರಕ್ಷಿಸೋದಕ್ಕೆ ಕಟ್ಟಿರುವಂತಹ ಒಂದು ಕೋಟೆ ಇದು. ಕೇವಲ ಒಂದು ಪ್ರೊಟೆಕ್ಷನ್ ಲೇಯರ್ ಅಷ್ಟೇ. ಫಿಲಿಮಲ್ಲಿ ನೋಡ್ದಂಗೆ ನೀವು ಮಹಲ್ ಆಗ್ಲಿ ಇಲ್ಲ ಮೈಸೂರು ಅರಮನೆ ತರ ಕೋಟೆ, ಆ ತರ ಕೋಟೆ ಅಲ್ಲ ಇದು. ಕೇವಲ ಒಂದು ಲೇಯರ್ ಅಷ್ಟೇ, ಜಸ್ಟ್ ಫಾರ್ ಪ್ರೊಟೆಕ್ಷನ್ಗೆ ಅಂತ ಕಟ್ಟಿರುವಂಥದ್ದು ಇದು. ಸೊ ಸೀರಿಯಸ್ಲಿ ನೋಡ್ತಿದ್ವಿ, ಅವಾಗ್ಲ ನಾವು ತುಂಬಾ ಸರಿ ಕೇಳಿರ್ತೀವಿ, ಒಂದು ರಾಜ ಈ ತರ ಒಂದು ಪ್ಲಾನ್ ಮಾಡಿದ್ದ, ಆ ತರ ಒಂದು ಪ್ಲಾನ್ ಮಾಡಿದ್ದ, ತುಂಬಾ ಚೆನ್ನಾಗಿತ್ತು ಅಂತ. ಸೊ ಸೀರಿಯಸ್ಲಿ ಇವಾಗ ನಾನು ನೋಡ್ತಿದ್ದೀನಿ. ಯಾಕಂದ್ರೆ ಈ ಕಡೆ ಕೋಟೆ, ಶತ್ರುಗಳಿಂದ ದಾಟ್ಕೊಂಡ್ ಬರ್ಬೇಕು, ಬಂದ್ರೆ ಮಾತ್ರನೇ ಅವ್ರಿಗೆ ಊರು ಸಿಗೋದು. ಈ ಕಡೆ ಊರು. ಸೊ ಪ್ರೊಟೆಕ್ಷನ್ಗೆ ಸಾಕಾಗಿದೆಯಲ್ಲ. ಫ್ರೆಂಡ್ಸ್, ಈಗ ನಾನು ನಿಮಗೆ ಒಂದು ಮ್ಯಾಕ್ಸಿಮಮ್ ಹೈಟಿಂದ ತೋರಿಸ್ತೀನಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಕೋಟೆ ಯಾವ ಥರ ಇದೆ, ಕೋಟೆ ನಂತರ ಒಳಗಡೆ ಊರು ಹೆಂಗಿದೆ ಅಂತ. ಇದೇ ಹೈಯೆಸ್ಟ್ ಹೈಟ್ ಇರುವಂತಹ ವಾಚ್ ಟವರ್. ಇಲ್ಲಿಂದ ನೋಡಿದ್ರೆ ಕೋಟೆಯಲ್ಲಿ ಏನೇನು ಆಗ್ತಿದೆ ಅಂತ ಈಸಿಯಾಗಿ ಕಾಣಿಸುತ್ತೆ. ಇದೇ ಮ್ಯಾಕ್ಸಿಮಮ್ ಹೈಟ್. ಇಲ್ಲಿ ಈ ಪ್ಲೇಸಿಂದಾನೇ ತೋರಿಸ್ತಿದೆ ನಮಗೆ.
ಫ್ರೆಂಡ್ಸ್, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೃಷ್ಣದೇವರಾಯನವರ 2ನೇ ರಾಜಧಾನಿಯಾದಂಥ ಪೆನುಗೊಂಡನ ನೋಡ್ತೀವಿ. ಅಲ್ಲಿ ಅವರ ನಿಜ ಚಿತ್ರಕ್ಕೆ ಹೋಲುವಂಥ ಒಂದು ಚಿತ್ರಪಟವನ್ನು ನೋಡ್ತೀವಿ, ಹಾಗೂ ಅವರ ಮಗನನ್ನು ವಿಷ ಕೊಟ್ಟು ಕೊಂದಿರುವಂತಹ ಒಂದು ಮಗಳನ್ನ ನೋಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.